ಧರೆಗೆ ದೊಡ್ಡವರು ಶ್ರೀ ಮಂಟೇಸ್ವಾಮಿರವರ ಮೂರನೇ ಪಂಥಿಸೇವೆ ಕಾರ್ಯಕ್ರಮ ಮಳವಳ್ಳಿ ತಾಲ್ಲೂಕಿನ ವಿಜಿಪುರ ಗ್ರಾಮದ ಶ್ರೀ ಮಂಟೇಸ್ವಾಮಿ ಮಠದಲ್ಲಿ ನಡೆಸಲಾಯಿತು. ಧರೆಗೆ ದೊಡ್ಡವರು ಶ್ರೀ ಮಂಟೇಸ್ವಾಮಿರ ಗದ್ದುಗೆ ಸ್ಥಳಕ್ಕೆ ನೂರಾರು ಭಕ್ತರು ಆಗಮಿಸಿ ಪೂಜೆ ಸಲ್ಲಿಸಿದರು. ಇದೇ ವೇಳೆ ಆಗಮಿಸಿದ ಭಕ್ತರಿಗೆ ಅನ್ನಸಂತರ್ಪಣೆಯನ್ನು ನಡೆಸಲಾಯಿತು. ಇನ್ನು ಈ ವೇಳೆ ಜ್ಞಾನಾನಂದ ಚನ್ನರಾಜೆ ಅರಸು ಮಾತನಾಡಿ, ಯುಗಾದಿ ಹಬ್ಬದಿಂದ ಪಂಥಿಸೇವೆ ಆರಂಭವಾಗಿದ್ದು ಇದುವರೆಗೂ 2 ಪಂಥಿಸೇವೆಯಾಗಿದ್ದು ಇಂದು 3ನೇ ಪಂಥಿ ಸೇವೆ ನಡೆಯುತ್ತಿದೆ. ಮಠಕ್ಕೆ ಆಗಮಿಸಿದ ಭಕ್ತರು ಮಂಟೇಸ್ವಾಮಿ ಗದ್ದುಗೆಗೆ ಪೂಜೆ ಸಲ್ಲಿಸಿದ ಬಳಿಕ ಅನ್ನರಾಶಿ ಪೂಜೆ ಮಾಡಿದ ಬಳಿಕ ಆಗಮಿಸಿದ ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡಲಾಗುತ್ತದೆ. ಇನ್ನೂ 2 ಪಂಥಿ ಸೇವೆ ನಡೆಯಲಿದೆ ಎಂದರು. ಇದೇ ವೇಳೆ ಮುಂದಿನ ಪೀಠಾಧಿಪತಿ ಹಿತೇಶ್ ಸಿದ್ದಲಿಂಗರಾಜೆ ಅರಸು ರಾಶಿ ಪೂಜೆ ಮಾಡಿದರು. ನಮ್ಮ ಕಪ್ಪಡಿ ಜಾತ್ರೆ ಮುಗಿಸಿ ನಾವು ಮುಟ್ಟನಹಳ್ಳಿ ತೋಪಿಗೆ ಬರ್ತೇವೆ. ಮುಟ್ಟನಹಳ್ಳಿ ತೋಪಿನಿಂದ ನಮ್ಮ ಯುಗಾದಿ ಹಬ್ಬದ ಬೊಪ್ಪೇಗೌಡನಪುರದ ಜಾತ್ರೆ ನಡೆಯುತ್ತೆ. ಮುಟ್ಟನಹಳ್ಳಿಯಲ್ಲಿ ಬೆಳಗಿನಿಂದ ಸಂಜೆವರೆಗೆ 1 ದಿನದ ಜಾತ್ರೆ ಅಲ್ಲಿ ನಡೆಯುತ್ತೆ. ನಂತರ ಬೊಪ್ಪೇಗೌಡನಪುರಕ್ಕೆ ಎದುರು ಸೇವೆ ಮುಖಾಂತರ ನಾವು ಮಠ ಪ್ರವೇಶವನ್ನು ಮಾಡಿ ಇಲ್ಲಿ ಜಾತ್ರೆ ಪ್ರಾರಂಭವಾಗುತ್ತೆ. ಮೊದಲನೇ ಒಂದು ಯುಗಾದಿ ನಂತರ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿ ನಂತರ ಮೊದಲನೇ ಪಂಕ್ತಿ ಸೇವೆ ಮುಡಿ ಸೇವೆ ನಡೆಯುತ್ತೆ. 2ನೇ ಪಂಕ್ತಿ ಸೇವೆ ನಡೆಯುತ್ತೆ. ಈ ದಿನ 7, 4, 20, 25 ಅಂದರೆ ಈ ಸೋಮವಾರ ದಿವಸ 3ನೇ ಪಂಕ್ತಿ ನಡೀತಾ ಇದೆ. ಇನ್ನು 2 ಪಂಕ್ತಿಗಳು ಬಾಕಿ ಇದೆ. ಅದು ಒಂದು ಫಲಹಾರ ಸೇವೆ ಕೊನೆಯದು ಮತ್ತು ಸಾರೋ ಪಂಕ್ತಿ ಅಂತ ಹೇಳಿ ನಾವು ಪಂಕ್ತಿಗಳನ್ನು ನಡೆಸ್ತೇವೆ. ಇದು ನೀಲಗಾರರ ಸಂಪ್ರದಾಯ ಪ್ರಕಾರ ನಡೆಯುವಂಥ ಒಂದು ಪಂಕ್ತಿ ಸೇವೆ, ಜಾತ್ಯತೀತ ಪಂಕ್ತಿ ಸೇವೆ. ಇದು ಎಲ್ಲ ಜನಗಳು ಕೂಡ ಬಂದು ಸ್ವಾಮಿ ಪ್ರಸಾದವನ್ನು ಸ್ವೀಕಾರ ಮಾಡುವಂಥ ಒಂದು ಶುಭ ಸಂದರ್ಭ ಇದು. ಈ ಒಂದು ಸಂದರ್ಭದಲ್ಲಿ ಮುಂದಿನ ಪೀಳಿಗೆಯ ಪೀಠಾಧಿಪತಿಯಾಗುವಂಥ ಹಿತೇಶ್ ಸಿದ್ದಲಿಂಗರಾಜೆ ಅರಸರವರು ಕೂಡ ಅವರಿಗೆ ನಾನು ಪಂಕ್ತಿ ಸೇವೆಯಲ್ಲಿ ರಾಶಿ ಪೂಜೆಯನ್ನು ಹೇಳ್ಕೊಡ್ತಾ ಇದ್ದೇನೆ. ಅವರು ಮುಂದಿನ ನನ್ನ ತಲೆಯ ನಂತರ ಕಾಲಾನಂತರ ಮುಂದಿನ ಪೀಠಾಧಿಪತಿ ಆಗ್ತಾರೆ. ಅವರಿಗೆ ಈಗಿನಿಂದ ಸ್ವಾಮಿ ಪೂಜಾ ಕೈಂಕರ್ಯಗಳನ್ನು ಕಲಿಸ್ತಾ ಇದ್ದೇನೆ. ಮತ್ತು ಇವತ್ತು 3ನೇ ಪಂಕ್ತಿ ಸೇವೆ ಅಗಾಧವಾದ ಜನ ಬಂದಿದ್ದಾರೆ. ಸ್ವಾಮಿ ದರ್ಶನ ಮಾಡಿ ಪ್ರಸಾದ ತಗೊಂಡು ಕಪ್ಪು ದುಡಿತ ತೀರ್ಥ ತಗೊಂಡು ಊಟ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಪದ್ಧತಿ 3ನೇ ಪಂಕ್ತಿ ಸೇವೆ. ಸೊ ಇಲ್ಲಿಗೆ ಬಂದಿರತಕ್ಕಂಥ ಎಲ್ಲ ಒಂದು ಭಕ್ತಾದಿಗಳಿಗೂ ಕೂಡ ಮಂಟೇಸ್ವಾಮಿಯವರ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊಳ್ತಾ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.